ಓಂ ಶ್ರೀ ಗುರುಭ್ಯೋ ನಮಃ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಆಂದೋಲ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರರ 14ನೇ ಜಾತ್ರಾ ಮಹೋತ್ಸವವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಪರಮಪೂಜ್ಯ ಷಡಕ್ಷರಿ ವಾಸುದೇವ ಮಹಾಶಿವಯೋಗಿಗಳ ಪಾವನ ಸಾನ್ನಿಧ್ಯದಲ್ಲಿ ಮತ್ತು ಅವರ ಕೃಪಾ ಆಶೀರ್ವಾದದಲ್ಲಿ ಎಲ್ಲಾ ಕಾರ್ಯಕ್ರಮಗಳು ಜರುಗ್ತವ. 12ನೇ ತಾರೀಕಿನಿಂದ ಈಗಾಗಲೇ 40 ವಾಡದ ವೀರೇಶ್ವರ ಶರಣರ ಪುರಾಣವನ್ನ ಪ್ರಾರಂಭ ಮಾಡಿದ್ದೇವೆ. ಇನ್ನು ಹಲವಾರು ಕಾರ್ಯಕ್ರಮಗಳು 21ನೇ ತಾರೀಕಿನಿಂದ ಪ್ರಾರಂಭ ಆಗ್ತವೆ. 21ನೇ ತಾರೀಕು ಶಿವಸಪ್ತ ಭಜನೆಯಿಂದ ಪ್ರಾರಂಭವನ್ನು ಮಾಡಿಕೊಂಡು 22ನೇ ತಾರೀಕು ಬೆಳಗಿನ ಜಾವದಲ್ಲಿ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತನಾರ್ತಿ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ದೀಕ್ಷಾ ಕಾರ್ಯಕ್ರಮ, ಅದಾದ ನಂತರ ಉಡಿ ತುಂಬುವಂತ ಕಾರ್ಯಕ್ರಮ, ಮಾತೆಯರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ, ಅದಾದ ನಂತರ ಶ್ರೀ ವೀರೇಶ್ವರ ಶರಣರ ಪುರಾಣ ಮಹಾಮಂಗಲೋತ್ಸವ, ಅದಾದ ಮೇಲೆ ಆಂದೋಲ ಗ್ರಾಮದಲ್ಲಿ ಲಿಂಗೇಶ್ವರರ ಪಲ್ಲಕ್ಕಿ ಉತ್ಸವ, ನಂತರ ಸಂಜೆ 6 ಗಂಟೆಗೆ ಏನಂತಂದ್ರೆ ಶ್ರೀ ಲಿಂಗೇಶ್ವರರ ಭವ್ಯ ರಥೋತ್ಸವ 22ನೇ ತಾರೀಕು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದಾದ್ಮೇಲೆ ಮುಂದೆ 23ನೇ ತಾರೀಕು ಜಂಗಿ ಕುಸ್ತಿಯನ್ನು ನಾವೆಲ್ಲ ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವೆಲ್ಲ ಕಾರ್ಯಕ್ರಮಗಳು ಪರಮ ಪೂಜ್ಯ ವಾಸುದೇವ ಮಹಾಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಮತ್ತು ಅವರ ಕೃಪಾ ಆಶೀರ್ವಾದದಲ್ಲಿ ನೆರವೇರುತ್ತದೆ. ಅಪ್ಪಾಜಿ, ಪುರಾಣ ಕಾರ್ಯಕ್ರಮ ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕುವರೆಗೆ? 12ನೇ ತಾರೀಕಿನಿಂದ 22ನೇ ತಾರೀಕುವರೆಗೂ ಸಂಜೆ 8 ಗಂಟೆಗೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. 22ನೇ ತಾರೀಕು ಪುರಾಣ ಮಹಾಮಂಗಲೋತ್ಸವ. 22ನೇ ತಾರೀಕು ರಥೋತ್ಸವ ಬೆಳಗಿನ ಜಾವದಿಂದ ಯಾವ ತಾರೀಕು? 22ನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ 4 ಗಂಟೆಗೆ ತನಾರ್ತಿ ಕಾರ್ಯಕ್ರಮ, ಅದಾದ್ಮೇಲೆ ಲಿಂಗೇಶ್ವರ ಗದ್ದಿಗೆ ರುದ್ರಾಭಿಷೇಕ, ಅದಾದ ನಂತರ ದೀಕ್ಷಾ ಕಾರ್ಯಕ್ರಮ, ಅದಾದ ನಂತರ ಮಾತೆಯರಿಗೆ ಉಡಿ ತುಂಬುವಂತ ಕಾರ್ಯಕ್ರಮ, ಇನ್ನು ಅದಾದ ಮೇಲೆ ಪುರಾಣ ಮಂಗಲ ಉತ್ಸವ, ಅದಾದ ಮೇಲೆ ಲಿಂಗೇಶ್ವರರ ಪಲ್ಲಕ್ಕಿ ಉತ್ಸವ ಊರೊಳಗೆ ಆಂದೋಲ ಗ್ರಾಮದಲ್ಲಿ, ಇನ್ನು ಅದಾದ ಮೇಲೆ ಸಂಜೆ 6 ಗಂಟೆಗೆ ಭವ್ಯ ರಥೋತ್ಸವ. ಧರ್ಮಸಭೆ ಏನಾದರೂ ಹಮ್ಮಿಕೊಂಡಿದ್ರು? ರಥೋತ್ಸವದ ನಂತರ ಧರ್ಮಸಭೆ ಕಾರ್ಯಕ್ರಮ ಪ್ರತಿ ವರ್ಷನೂ ಹಮ್ಮಿಕೊಳ್ಳುತ್ತೇವೆ. 5 ವರ್ಷನೂ ಕೂಡ ಹಮ್ಮಿಕೊಂಡಿದ್ದೇವೆ. 23ನೇ ತಾರೀಕು ಜಂಗಿ ಕುಸ್ತಿ. 23ನೇ ತಾರೀಕು ಜಂಗಿ ಕುಸ್ತಿ ಇರುತ್ತೆ. ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಆಂದೋಲ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರ 14ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ 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 ಷಡಕ್ಷರಿ ವಾಸುದೇವ ಮಹಾಶಿವಯೋಗಿಗಳು ಆಂದೋಲ ಇವರ ನೇತೃತ್ವದಲ್ಲಿ ರಥೋತ್ಸವ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಇತರೆ ಎಲ್ಲಾ ಕಾರ್ಯಕ್ರಮಗಳನ್ನ ಈ ಒಂದು ಸಂಸ್ಥಾನದಲ್ಲಿ ನಡೆಯಲಿದೆ. ದಯವಿಟ್ಟು ಜಿಲ್ಲೆಯ ಎಲ್ಲಾ ರೈತ ಬಾಂಧವರು ಹಾಗೂ ಎಲ್ಲಾ ಕುಲ ಬಾಂಧವರು ಬಂದು ಈ ಒಂದು ಜಾತ್ರಾ ಮಹೋತ್ಸವವನ್ನ ಯಶಸ್ವಿಗೊಳಿಸಿ ಗುರುಕೃಪೆಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.